ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ನಮ್ಮ ಜೈಬುನ್ನೀಸಾ, ನೀವು ಬಹಳ ಚೆನ್ನಾಗಿ ಓದಿದ್ರಿ ಮೇಡಮ್. ಇಂಟ್ರಡಕ್ಷನ್ನು ನೋಡಿ, ನಿಮ್ಮಂಥವರೆಲ್ಲ ಮುಂದೆ ಬರಬೇಕು. ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಹೌದಾ? ಓ, ಎಲ್ಲ ದಂಪತಿಗಳೇ ಮುಂದೆ ಬರ್ತಾ ಇದ್ದೀರಿ, ಪರವಾಗಿಲ್ಲ. ಅದರಿಂದ ಫ್ಯಾಮಿಲಿ ಡೇದಲ್ಲಿ ಮಾಡೋದಕ್ಕೂ ಕೂಡ ಸಾರ್ಥಕ ಆಯಿತು. ಇದೇ ರೀತಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಯಾಕಂತಂದ್ರೆ ನಮ್ಮ ಅಲಯನ್ಸ್ ಅಲ್ಲಿರೋದೇ ಬೇಗ ಮುಗಿಸ್ಬೇಕು, ಟೈಮ್ ಮೇಂಟೈನ್ ಮಾಡಬೇಕು ಅಂತೇಳಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಆದರೆ 2 ಇನ್ಫಾರ್ಮೇಶನ್ ಅಂತೂ ನಿಮಗೆ ಕೊಡಲೇಬೇಕು. ನೋಡಿ, ನೀವು ಉಮ್ರಾನ್ ಅವರು ನೀವು ಇದ್ದೀರಾ, ಈಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಆಮೇಲೆ ಹೇಳೋ ವಿಷಯ ಈಗಲೇ ಹೇಳ್ತಾ ಇದ್ದೀನಿ. ಈ ವರ್ಷ ನೀವು ಸಕ್ಸಸ್ಫುಲ್ ಆಗಿ ಪ್ರೆಸಿಡೆಂಟ್ ಆಗಿ ಹೊರಹೊಮ್ಮಬೇಕು ಅಂತ ಹೇಳಿದ್ರೆ ಅದೇನು ಅಂತಂದ್ರೆ ಒಂದಷ್ಟು ಅವಾರ್ಡ್ಗಳು ಬಂದ್ರೆ, ನೀವು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಲ್ಲಿ ನಿಮ್ಮ ಬುಕ್ಕಲ್ಲಿ ಮಾರ್ಕ್ ಆಗೋದು ಒಂದಷ್ಟು ಅವಾರ್ಡ್ ತಗೊಂಡಾಗ ಮಾತ್ರ. ಅದರಿಂದಾಗಿ ಒಂದಷ್ಟು ಅವಾರ್ಡ್ ತಗೊಳಕ್ಕೆ ನೀವು ಟ್ರೈ ಮಾಡಬೇಕು. ಅದರಲ್ಲಿ 2 ಇದಂತೂ ಬಹಳ ಸುಲಭದಿದೆ. ಒಂದು, ಈ ಜೂನ್ ಮಂತಲ್ಲಿ ಈ ಗ್ರೀನ್ ಇದಂತ ನಮ್ಮ ಇದನ್ನ ಕೊಟ್ಟಿದ್ದೀವಿ ನೋಡಿ, ಗ್ರೀನ್ ಪೋಸ್ಟರ್ ಕಾಂಟೆಸ್ಟ್ ಅಂತ ಅಂದ್ಬಿಟ್ಟು ನಾವು ಮಾಡ್ತಾ ಇದೀವಿ ಇಂಟರ್ನ್ಯಾಷನಲ್ ಇಂದ. ಅದು ನಾವು ಇಂಟರ್ನ್ಯಾಷನಲ್ ಅಲ್ಲಿ ಫಸ್ಟ್ ಪ್ರೈಸ್ 50,000, ಸೆಕೆಂಡ್ ಪ್ರೈಸ್ 25,000, ಥರ್ಡ್ ಪ್ರೈಸ್ 15,000, ಫೋರ್ತ್ ಪ್ರೈಸ್ 10,000 ಆ ಥರ ಇಟ್ಟಿದ್ದೀವಿ. ನೀವು ಯಾವ್ದಾದ್ರು ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿರೋ ಸ್ಕೂಲಲ್ಲಿ ಹೋಗ್ಬಿಟ್ಟು ಗ್ರೀನ್ ಪೋಸ್ಟರ್ ಕಾಂಟೆಸ್ಟ್ ಮಾಡಿ, ನೀವು ಕ್ಲಬ್ಬಿಂದ ಅವ್ರನ್ನ ಗುರುತಿಸಿ ಆ ಪೋಸ್ಟನ್ನ ನಮಗೆ ಕಳಿಸ್ಕೊಟ್ರೆ ನಾವು ಜಿಲ್ಲೆಯಿಂದ ಆಯ್ಕೆ ಮಾಡಿ ಇಂಟರ್ನ್ಯಾಷನಲ್ ಕಳಿಸ್ತೀವಿ. ಅಲ್ಲಿ ಗೆದ್ರೆ ಏನಾದ್ರು ಗೆದ್ದ ಪಕ್ಷದಲ್ಲಿ ನಿಮ್ಮ ಕ್ಲಬ್ಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಎರಡನೇದು ಏನು ಅಂತಂದ್ರೆ, ಒಬ್ಬರು 100% ಪ್ರೆಸಿಡೆಂಟ್ ಅವಾರ್ಡ್ ತಗೊಳ್ಳೋದಕ್ಕೆ 3 LMF ಮಾಡಬೇಕು, ಜೊತೆಗೆ ಒಂದು 10 ಸರ್ವಿಸ್ ಆಕ್ಟಿವಿಟಿ ಮಾಡಬೇಕು, ಒಂದು 5 ಜನ ಹೊಸ ಮೆಂಬರ್ನ ತರಬೇಕು. ಈಗಾಗಲೇ ಹೊಸ ಮೆಂಬರ್ಗಳನ್ನ ತಂದಿದ್ದೀರಿ. 10 ಸರ್ವಿಸ್ ಆಕ್ಟಿವಿಟಿ ಅಂತೂ ನಿಮ್ಗೆ ಲೆಕ್ಕಕ್ಕಿಲ್ಲ. 3 LMF ಮಿನಿಮಮ್, ಒಂದು 3 LMFನ ನಿಮ್ಮ ಕಡೆಯಿಂದ ಕೊಟ್ಟರೆ ನಿಮಗೆ 100% ಪ್ರೆಸಿಡೆಂಟ್ ಅವಾರ್ಡ್ ಬರುತ್ತೆ. ಅದನ್ನು ಟ್ರೈ ಮಾಡಿ. ಜೊತೆಗೆ ಈ ಸರಿ ಈ ಮೇ 31ರೊಳಗೆ SMC ಡ್ಯೂಸ್ಗಳನ್ನ ಕಟ್ಟಿದ್ರೆ ಗವರ್ನರ್ಗೆ ಒಂದು ಶೀಲ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟರೆ ಅವ್ರು ಇಟ್ಕೊಳ್ಳಲ್ಲ. ಅವರು ಬಂದು ನಿಮ್ಮೆಲ್ಲರಿಗೂ ಕೂಡ ಮೇ 31 ಒಳಗೆ ಅಥವಾ ಜೂನ್ 31 ಒಳಗೆ ಇಂಟರ್ನ್ಯಾಷನಲ್ ಕಟ್ಟಿದ್ರೆ ಅವ್ರು ಕೊಡೋಂಥ ಅವಾರ್ಡ್ಗಳು ಅವ್ರಿಗಾಯ್ತೆ. ಬಟ್ ಅವ್ರ ಡಿಸ್ಟಿಕ್ಟಿಂದ ಬಂದು ಈಗಾಗಲೇ ನಾನು ಮಾತಾಡಿದ್ದೀನಿ. ಜೂನ್ 31 ಕಳೆದ್ಮೇಲೆ ಜುಲೈನಲ್ಲಿ ಅಲ್ಲಿವರೆಗೆ ಯಾರ್ಯಾರು ಡಿಸ್ಟಿಕ್ ಡ್ಯೂಸ್ಗಳನ್ನ, ಇಂಟರ್ನ್ಯಾಷನಲ್ ಡ್ಯೂಸ್ಗಳನ್ನ ಕ್ಲಿಯರ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಅವಾರ್ಡು ಡಿಸ್ಟಿಕ್ ಕಡೆಯಿಂದ ಬರುತ್ತೆ. ಅದನ್ನೆಲ್ಲನೂ ಕೂಡ ತಗೊಳಕ್ಕೆ ಬಹಳ ಈಸಿ. ಇವು 3 ಕೂಡ ಎಲ್ಲ ಪ್ರೆಸಿಡೆಂಟ್ಗಳು ತಗೊಳ್ಬೋದು. ಅಂಥದ್ರಲ್ಲಿ ನೀವು ಅದನ್ನು ಆದಷ್ಟು ಬೇಗ ತಗೊಳ್ಳಿ ಅಂತ ಹೇಳ್ತಾ, ಇನ್ನೂ ಒಂದಿದೆ, ನೀವು ದಂಪತಿಗಳು ಟ್ರೈ ಮಾಡಿದ್ರೆ ಮಾಡ್ಬೋದು. ನಿಮ್ಮ ಕಡೆಯಿಂದ ಒಂದು 20 LMF ಆಗಿ 2 ಹೊಸ ಕ್ಲಬ್ಗಳನ್ನ ಈ ವರ್ಷ ಮಾಡಿದ್ರೆ ನಮ್ಮಲ್ಲಿ ಒಂದು ಹೈಯೆಸ್ಟ್ ಅವಾರ್ಡ್ ಅಂಬಾಸಿಡರ್ ಆಫ್ ಗುಡ್ ವಿಲ್ ಅವಾರ್ಡ್ ಅಂತೇಳಿ ನೋಡಿ, ಆ ವೆಂಕಟೇಶ್ ಅವ್ರು ಹಾಕೊಂಡು ಬಂದಿದ್ದಾರೆ. ನನ್ನ ಹತ್ರ 4 ಇದೆ, ನಾನು ಹಾಕೊಂಡಿಲ್ಲ, ಅವ್ರು ಹಾಕೊಂಡು ಬಂದಿದ್ದಾರೆ ನೋಡಿ. ಹೈಯೆಸ್ಟ್ ಅವಾರ್ಡ್ ತೆಗೆದು ತೋರಿಸಿ ವೆಂಕಟೇಶ್ ಅವರೇ. ಅಂಬಾಸಿಡರ್ ಆಫ್ ಗುಡ್ ವಿಲ್ ಅವಾರ್ಡ್ ನಿಮ್ಮ ಕೋಟೆಲ್ಲಿ ಹಾಕೊಂಡಿದ್ದೀರಿ ನೋಡಿ. ಆ ಥರ ಅದು ನಿಮ್ಮ ಕ್ಲಬ್ಗೆ ಬರುತ್ತೆ. 20 LMF ಮೋಟಿವೇಟ್ ಮಾಡಬೇಕು, 2 ಹೊಸ ಕ್ಲಬ್ಗಳು ಕೊಡಬೇಕು. ಕೇಳಿಸ್ಕೊಡಿ. ಆ ಥರ ಇಸ್ಮಾಯಿಲ್, ಆ ಥರ ನಿಮ್ಮ ಕ್ಲಬ್ಗೂ ಕೂಡ ಬರೋಕ್ಕೆ ಈ ಸರಿ ಬಹಳ ಈಸಿ ಮಾಡಿದ್ದಾರೆ. ಅದನ್ನು ನೀವು ಆದಷ್ಟು ಕೂಡ ಇದು ಮಾಡಿ. ಈಗ ಇಂಟರ್ನ್ಯಾಷನಲಿಂದ 8,000 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ ಒಂದು LMFಗೆ. ಅದಕ್ಕೆ ನಾನು 500 ರೂಪಾಯಿ ಕೊಡ್ತಾ ಇದ್ದೀನಿ. ಇಲ್ಲಿ ಇಂಟರ್ನ್ಯಾಷನಲ್ಗೆ ಕೂಡ 500 ರೂಪಾಯಿ ಕೊಟ್ಟಿದ್ದೀನಿ. ಬಟ್ ಇಲ್ಲೂ ಕೂಡ 500 ರೂಪಾಯಿ ಕೊಡ್ತಾ ಇದ್ದೀನಿ. ಅದರಿಂದ 7,500 ಕೊಟ್ಟರೆ ನಿಮಗೆ LMF ಆಗ್ತದೆ. ಅದರಿಂದಾಗಿ ನೀವು ನೋಡಿ ಆದಷ್ಟು ಕೂಡ ಬೇಗ ಮಾಡಿ ಅಂತ ಹೇಳ್ತಾ ಇನ್ನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಹೊಸ ಮೆಂಬರ್ಸು ದಯವಿಟ್ಟು ಬನ್ನಿ, ಅವ್ರಿಗೆ ಇಂಡಕ್ಷನ್ ಮಾಡಿಬಿಡ್ತೀನಿ. ಹೊಸ ಮೆಂಬರ್ಸ್ ಎಲ್ಲೆಲ್ಲಿದ್ದೀರಿ ಅಲ್ಲೇ ನಿಂತ್ಕೊಳ್ಳಿ, ಅಥವಾ ಇಲ್ಲಿ ಮುಂದ್ಗಡೆ ಬಂದು ನಿಂತ್ಕೊಳ್ಳಿ. ನಿಮ್ಮ ಫೋಟೋ ಅವ್ರು ಬರುತ್ತೆ ಇಲ್ಲಿ. ಸೈಯದ ಸಮರ್ ಸಬ್ನಮ್ ಅವರು ಹೊಸ ಸದಸ್ಯರನ್ನಾಗಿ ಬರ್ತಾ ಇದ್ದಾರೆ. ಸರ್ ಅಲ್ಲಿ ಬನ್ನಿ ಸರ್.
ಸರ್ ಸರ್ ಅಲ್ಲಿ ನಿಂತ್ಕೊಳ್ಳಿ, ಅಲ್ಪ ಅವ್ರ ಪಕ್ಕ ಹೋಗಿ. ನೋಡಿ, ಸ್ವಲ್ಪ ನನ್ನ ಕಡೆ ತಿಳ್ಕೊಳ್ಳಿ ಈಗ, ಆಮೇಲೆ ಮತ್ತೆ ಆ ಕಡೆ ತಿಳ್ಕೊಳ್ಳೋದಂತೆ. ಹಾಂ ನೋಡಿ, ಮೊದಲನೇದಾಗಿ ನೀವು ನಮ್ಮ ಅಲಯನ್ಸ್ ಇಂಟರ್ನ್ಯಾಷನಲ್ ಸೇರಿಕೊಂಡು ಒಂದು ಅತ್ಯುತ್ತಮವಾದ ನಿರ್ಧಾರವನ್ನು ತಗೊಂಡಿದ್ದೀರಿ. ಇದು ಯಾಕೆ ಚೂಸ್ ಮಾಡಿದ್ದೀವಿ ಅಂತ ನೀವೇನಾದ್ರು ನೀವು ಕ್ವಶನ್ ನಿಮ್ಮಲ್ಲೇ ಮಾಡಿಕೊಂಡ್ರೆ ನಾನು ಹೇಳ್ತೀನಿ, ಅದನ್ನು ಎಲ್ಲರಿಗೂ ಕೂಡ ಹೇಳಿ. ಯಾಕಂದ್ರೆ ಕೇಳಿದವ್ರಿಗೆ ಅಥವಾ ನಿಮ್ಮಂತ ಸಮಾಧಾನ ಅಂದರೆ ನೀವು ಹಾಗೆ ಇಟ್ಕೊಳ್ಳಿ. ಏನಕ್ಕೆ ನೀವು ನಮ್ಮ ಅಲಯನ್ಸ್ ಸೇರಬೇಕು ಅಂತಂದರೆ, ಬೇರೆ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ದೇಶಕ್ಕೆ ಇರ್ಬೋದು, ಎಲ್ಲವೂ ಕೂಡ ವಿದೇಶದಲ್ಲಿ ಹುಟ್ಟಿ ಭಾರತಕ್ಕೆ ಬಂದದ್ದು. ಅದು ನಮ್ಮ ಅಲಯನ್ಸ್ ಸಂಸ್ಥೆ ಭಾರತದಲ್ಲಿ ಹುಟ್ಟಿ 38 ದೇಶಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ನಾವೆಲ್ಲ ಅದಕ್ಕೆ ಡಾಲರ್ ಲೆಕ್ಕದಲ್ಲಿ ಪಾವತಿ ಮಾಡಿದ್ರೆ ಇಲ್ಲಿ ಬೇರೆ ದೇಶದಲ್ಲಿ ರೂಪಾಯಿ ಲೆಕ್ಕದಲ್ಲಿ ಪಾವತಿ ಮಾಡಬೇಕು. ಇದೊಂದು ಹೆಮ್ಮೆ ಅಲ್ವಾ ನಮ್ಮದೇ ಆದಂಥ ಒಂದು ಸಂಸ್ಥೆ ಅಂತೇಳಿ. ಎರಡನೇದು ಏನು ಅಂತಂದ್ರೆ, ನೀವು ಲಯನ್ಸ್ ರೋಟರಿ ಅಂತ ಇನ್ನೊಂದು ಯಾವುದೇ ಸಂಸ್ಥೆ ನನ್ನ ಹೆಸರಾಗಿ ಬೈತಾರೆ, ಅದು ನೋಡ್ತಾರೆ ನಿಜ ತೊಂದರೆಗೆ ಆಯ್ತಾ. ಅದು ನಿಮಗೆ 8 ರಿಂದ 15 ಸಾವಿರ ಇಂಟರ್ನೆಟ್ನಲ್ಲಿ ಫೀಸ್ ಕಟ್ಟಬೇಕು. ಇಲ್ಲಿ ನಿಮಗೆ ಕೇವಲ 1,000 ರೂಪಾಯಿ, 1,035. ಮಿಕ್ಕಿದೆಲ್ಲರೂ ಕೂಡ ಸರ್ವಿಸ್ ಆಕ್ಟಿವಿಟಿಗೆ ಹಾಕೋದು. ಜೊತೆಗೆ ಮೂರನೇದು ಏನು ಅಂತಂದ್ರೆ, ನಾವು ಮಾಡುವಂಥ ಸರ್ವಿಸ್ ಆಕ್ಟಿವಿಟಿ ಇದೆಯಲ್ಲ, ಓಲ್ಡ್ ಏಜ್ ಹೋಗಿ ಸರ್ವಿಸ್ ಮಾಡಿ, ಆರ್ಫನೇಜ್ ಹೋಗಿ ಸರ್ವಿಸ್ ಮಾಡಿ, ಹಾಗೆ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪೇನ್ ಮಾಡಿ ಅಂತ ಜನಕ್ಕೆ ಇಷ್ಟ ಆಗಿದೆ. ಜೊತೆಗೆ ಎಲ್ಲ ಲೀಡರ್ಗಳು ಕೈಗೆ ಹಿಡಿತಾರೆ, ಯಾರು ಕೂಡ ದೂರದಲ್ಲಿಲ್ಲ. ನಮ್ಮ ಹೆಡ್ ಕ್ವಾರ್ಟರ್ಸ್ ಕೂಡ ಡೆಲ್ಲಿನಲ್ಲೇ ಇದೆ. ಅದರಿಂದಾಗಿ ನಮ್ಮದೇ ಆದಂಥ ಒಂದು ಸಂಸ್ಥೆ, ನಮ್ಮ ಕೈಗೆಟ್ಕೊಂತ ಸಂಸ್ಥೆ, ಕೈಗೆಟ್ಕೊಂತ ಫೀಸ್ ಇರುವಂಥ ಸಂಸ್ಥೆ, ಸರ್ವಿಸ್ ಆಕ್ಟಿವಿಟಿಗಳು ಕೂಡ ಒಂದು ರೀತಿ ಕೈಗೆಟ್ಟುಕೊಳ್ತಾರೆ. ಅದರಿಂದಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗಿ ಇಡೀ ಕರ್ನಾಟಕದಲ್ಲಿ ಕೇವಲ 3 ವರ್ಷದಲ್ಲಿ ಈಗ 600ಕ್ಕೂ ಹೆಚ್ಚು ಕ್ಲಬ್ಗಳಿದೆ, 4,000ಕ್ಕೂ ಹೆಚ್ಚು ಮೆಂಬರ್ಗಳಿದ್ದಾರೆ. ಅಷ್ಟು ವೇಗವಾಗಿ ಬೆಳೀತಾ ಇದೆ, ಇಡೀ ದೇಶದಲ್ಲೇ ವೇಗವಾಗಿ ಬೆಳೀತಾ ಇದೆ. ನಮ್ದು ಅಂತಾರಾಷ್ಟ್ರೀಯ ಸಂಸ್ಥೆ 20% ಜನ ಮಾತ್ರ ಹೊರಗಡೆ ಇದ್ದಾರೆ, 80% ನಮ್ಮ ಇಂಡಿಯಾದಲ್ಲೇ ಇದ್ದಾರೆ. ಅದರಿಂದಾಗಿ ನಮಗೆ ಇಂಡಿಯಾದಲ್ಲಿ ಎಲ್ಲ ಸಪೋರ್ಟ್ ಕೂಡ ಸಿಗುತ್ತೆ. ಅದರಿಂದಾಗಿ ಹೇಳಿದೆ, ನೀನು ಇಟ್ಕೊಂಡು ನಾನು ಹೇಳಿದ್ದನ್ನ being impressed by Alliance Club's international objectives of fellowship and goodwill, I accept the membership of this great organization. I will observe all the rules and policies of the organization and will participate actively in all its celebrations, programs and meetings at my best. I take ಸಂಸ್ಥೆಯಲ್ಲಿ ಮುಂದುವರೆದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪರ್ಸನಾಲಿಟಿ ಕೂಡ ಲೈಕ್ ಮಾಡ್ಕೊಳ್ಬೇಕು. ಹಾಗೆ ನಿಮ್ಗೊಂದು ಸರ್ವಿಸ್ ಮುಖಾಂತರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಪಡ್ಕೊಳ್ಬೇಕು ಅಂತೇಳಿ ಮಾಡ್ತೀರಲ್ವಾ? ಥ್ಯಾಂಕ್ ಯು. ಸ್ನೇಹಿತರೆ, ಈ ಕ್ಷಣದಿಂದ ಅವರು ತೆಗೆದುಕೊಂಡಿರುವಂಥ ಒಂದು ಪ್ರತಿಜ್ಞಾವಿಧಿ ಮೇರೆಗೆ, ನನಗೆ ದತ್ತವಾಗಿರುವಂಥ ಅಧಿಕಾರದ ಮೇರೆಗೆ ಇಲ್ಲಿ ಇವತ್ತು ಅಣ್ಣ 1 ನಿಮಿಷ ಇಲ್ಲಿ ನೋಡಿ.